ನಮಸ್ಕಾರ ಸ್ನೇಹಿತರೆ, ಸಗಸಂತು ಚಾನಲ್ಗೆ ಸ್ವಾಗತ. ನಾನು ಇವತ್ತು KPTCL ಏನೇನಿದೆ, ಏನಾದರೂ ಎಕ್ಸಾಮ್ ಎಂದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ? KPTCL ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಎಕ್ಸಾಮ್ಗಳು ಎಕ್ಸ್ಟೆಂಡ್ ಆಗಬೇಕು ಅಂತ ತುಂಬ ಜನ ಕೂಡ ರಿಕ್ವೆಸ್ಟ್ ಮಾಡ್ಕೊತೀರಿ. ಅಂಥವ್ರಿಗೆ ಸಿಹಿ ಸುದ್ದಿ ತೊಗೊಂಬನ್ನಿ ಅಂತ ಹೇಳ್ಬೋದು. ಏನಪ್ಪ ಇದು ಸಿಹಿ ಸುದ್ದಿ? ಯಾರಿಗಾರು ಎಕ್ಸ್ಟೆಂಡ್ ಆಗುತ್ತಾ? ಯಾರ್ಯಾರಿಗೆ ಎಕ್ಸ್ಟೆಂಡ್ ಆಗುತ್ತೆ? ಏನು ಕತೆ ಇದು? ಸಂಪೂರ್ಣ ಮಾಹಿತಿ ವಿಡಿಯೋದಿರುತ್ತೆ. ವಿಡಿಯೋನ ಸಂಕ್ಷಿಪ್ತವಾಗಿ ಅರ್ಥ ಆಗಬೇಕು, ಕರೆಕ್ಟಾಗಿರೋ ಮಾಹಿತಿ ಸಿಗಬೇಕು ಅಂದರೆ ನಾನು ಸಂಕ್ಷಿಪ್ತ ವಿವರಣೆ ಕೊಡ್ತೀನಿ. ನೀವು ಆರಾಮಾಗಿ ಕೂತ್ಕೊಂಡು ವಿಡಿಯೋನ ಎಂಜಾಯ್ ಮಾಡಿ, ಆದರೆ ಸಂಪೂರ್ಣವಾಗಿ ನೋಡೋದನ್ನ ಮರಿಬೇಡಿ. ಏನಂದ್ರೆ KPTCL ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ ಕ್ವಶನ್ ಮಾರ್ಕ್ ಆಗಿ ಒಂದು ಲಾಸ್ಟ್ ವಿಡಿಯೋ ಮಾಡಿದೆ. ಅದಕ್ಕೆ ಈಗ ಅಪ್ಡೇಟ್ ಕೂಡ ಸಿಕ್ಕಿದೆ. ಆಫಿಷಿಯಲ್ ನೋಟಿಫಿಕೇಶನ್ ಕೂಡ KPTCL ವೆಬ್ಸೈಟ್ ಅಲ್ಲಿ ಬಂದಿದೆ. ಅದನ್ನು ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಏನು ಅಪ್ಡೇಟ್ ಇದು, ಏನೇನಾಗಿದೆ ಅಂತ ಅನ್ನೋಕ್ಕಿಂತ ಮುಂಚೆ ಯಾಕೆ ಎಕ್ಸ್ಟೆಂಡ್ ಆಗ್ತೀನಿ ಅನ್ನೋ ಚಿಕ್ಕ ಡೀಟೇಲ್ಸ್ ನಿಮಗೆ ಕೊಟ್ಬಿಡ್ತೀನಿ. ಸರ್ವರ್ ಇಶ್ಯೂ ಆಗಿತ್ತು, ಎಷ್ಟೋ ಜನಕ್ಕೆ ಅಪ್ಲೈ ಮಾಡಲು ಕೂಡ ತೊಂದರೆ ಆಗಿತ್ತು. ಏನಂದ್ರೆ ಈ ಸಿಗ್ನೇಚರ್ ಡೌನ್ಲೋಡ್ ಮಾಡಲು, ಅಪ್ಡೇಟ್ ಮಾಡಲು ಹಾಗೂ ಚಲನ್ ಕೂಡ ಡೌನ್ಲೋಡ್ ಮಾಡೋ ಪ್ರೋಸೆಸ್ ಅಲ್ಲಿ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿತ್ತು. ಸರ್ವರ್ ಡೌನ್ ಇಶ್ಯೂ ಅಂತ ಕೂಡ ಹೇಳ್ತಿದ್ರು, ಹಾಗೂ 2-3 ಇಶ್ಯೂಗಳು ಕೂಡ ಬಂದಿತ್ತು ಅಲ್ವಾ. ಆ ಕಾರಣಕ್ಕೋಸ್ಕರ ಇವಾಗ ಈ ಸೈನ್ ಪ್ರೋಸೆಸ್ಗೆ ಹಾಗೂ ಚಲನ್ಗಳನ್ನು ಏನೇನು ಡೌನ್ಲೋಡ್ ಮಾಡ್ಕೊಂಡಿರೋ ಅಂಥವ್ರಿಗೆ ಅಪ್ಡೇಟ್ ಮಾಡಲು ಇವಾಗ ಲಾಸ್ಟ್ ಡೇಟ್ನ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಕ್ಸ್ಟೆನ್ಷನ್ ಆಫ್ ಟೈಮ್ ಫಾರ್ ಈ ಸೈನ್ ಪ್ರೊಸೀಜರ್ ಅಂತ ಕೂಡ, ಪ್ರೋಸೆಸ್ ಅಂತ ಕೂಡ ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ. ಅದನ್ನು ನಾವು ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿ ನೀವು ಕೂಡ ಪಡಿಬೋದು. ಎಷ್ಟು ಎಕ್ಸ್ಟೆಂಡ್ ಆಗಿದೆ, ಏನು ಎಕ್ಸ್ಟೆಂಡ್ ಆಗಿದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. KPTCL ಎಸ್ಕಾಮ್ ಏನು ಪವರ್ ಮ್ಯಾನ್ ಹುದ್ದೆಗಳಾಗಿತ್ತು 20/11/2024 ಅರ್ಜಿ ಲಾಸ್ಟ್ ಡೇಟ್ ನ ಮಾಡಿದ್ರು. ಆಗಲೇ 20ನೇ ತಾರೀಕು ಆಗೋಗಿದೆ. ಆದರೆ ಆ ಡೇಟ್ನ ಇವಾಗ ಎಕ್ಸ್ಟೆಂಡ್ ಮಾಡಿ ಚಲನ್ ತಗೊಳ್ಳೋಕ್ಕೆ ಹಾಗೂ ಈ ಸಿಗ್ನೇಚರ್ನ, ಈ ಸೈನ್ನ ಪಡಿಲಿಕ್ಕೆ ಆ ಡೌನ್ಲೋಡ್ ಪ್ರಾಬ್ಲಮ್ ಆಗಿರೋ ಕಾರಣಕ್ಕೋಸ್ಕರ ಇದನ್ನ ಇವಾಗ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಎಕ್ಸ್ಟೆಂಡ್ ಮಾಡಿಬಿಟ್ಟು ಈ ಸಿಗ್ನೇಚರ್ ಮಾಡಿ ಅಥವಾ ಈ ಸೈನ್ ಮಾಡಿ ಅಂಚೆ ಚಲನ ಡೌನ್ಲೋಡ್ ಮಾಡ್ಕೊಳ್ಳೋದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 5/12/2024 ಅಂದರೆ ಡಿಸೆಂಬರ್ 5ನೇ ತಾರೀಕುವರೆಗೂ ಬಿಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೂ ಶುಲ್ಕ ಪಾವತಿ ಮಾಡಲು ಕೂಡ 10ನೇ ತಾರೀಕು ಡಿಸೆಂಬರ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಇನ್ನು ಸುಮಾರು ನಿಮ್ಗೆ 10-15 ದಿವಸ ಟೈಮ್ ಇದೆ. ನೀವು ಕೂಡ ಅಷ್ಟು ದಿವಸದವರೆಗೂ ವೇಟ್ ಮಾಡ್ಕೋಬಿಡಿ. ಆದಷ್ಟು ಬೇಗ ಹೋಗಿ, ಇವತ್ತು ನಾಳೆನೇ ಹೋಗ್ಬಿಟ್ಟು ಆದಷ್ಟು ಬೇಗ ಹೋಗಿ ನಿಮ್ಮ ಹತ್ರದಲ್ಲಿರೋ ಯಾವುದೇ ಸೈಬರ್ ಸೆಂಟರ್ ಹೆಲ್ಪ್ ತಗೊಬೋದು. ಅವರು ಕೂಡ ನಿಮಗೆ ಇದು ಸಹಾಯ ಮಾಡಿಕೊಡ್ತಾರೆ. ಆದಷ್ಟು ಬೇಗ ಅಪ್ಲೋಡ್ ಮಾಡಿಬಿಡಿ, ಅಪ್ಡೇಟ್ ಮಾಡಿ, ಹಾಗೂ ಶುಲ್ಕ ಕೂಡ ಪಾವತಿ ಮಾಡಿ. 10ನೇ ತಾರೀಕು ಡಿಸೆಂಬರ್ವರೆಗೂ ಕಾಯಕ್ಕೆ ಹೋಗ್ಬಿಡಿ. ಇನ್ನು ಏನಾದರೂ ಪ್ರಾಬ್ಲಮ್ಸ್ ಬಂದರೂ ಕೂಡ, ಇವತ್ತು ಪ್ರಾಬ್ಲಮ್ ಆದರೂ ಕೂಡ ಇವತ್ತು ಸಂಜೆ ಒಳಗೆ ಅಪ್ಡೇಟ್ ಮಾಡ್ಬೋದು, ಅಥವಾ ನಾಳೆ ಬೆಳಿಗ್ಗೆ ಕೂಡ ಹೋಗಿ ನೀವು ವಾಪಸ್ ಹೋಗಿ ಚೆಕ್ ಮಾಡಿಸ್ಬೋದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಹೊಸದಾಗಿ ಅರ್ಜಿ ಸಲ್ಲಿಸೋಕ್ಕೆ KPTCL ಜಾಬ್ ಅವ್ರಿಗೆ ಅವಕಾಶ ಇರಲ್ಲ. ಹೊಸದಾಗಿ ಸಲ್ಲಿಸೋರ್ಗೆ ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ. ಕೇವಲ ಅರ್ಜಿ ಸಲ್ಲಿಸ್ಬಿಟ್ಟು ಈ ಸಿಗ್ನೇಚರ್ ಅಥವಾ ಈ ಸಿಗ್ನೇಚರ್ದು 2ನೇ ಅಂತ ಮುಗಿದು ಈ ಸಿಗ್ನೇಚರ್ ಬರುತ್ತೆ, ಈ ಸೈನ್ ಮಾಡ್ಕೊಳ್ಳೋದು. ಆಮೇಲೆ ಬಂದ್ಬಿಟ್ಟು ಚಲನ್ ಡೀಟೇಲ್ಸ್ನ ಫಿಲ್ ಮಾಡೋ ಹಂತ ಬರುತ್ತೆ. ಚಲನ್ ಫಿಲ್ ಮಾಡಿ ನೆಕ್ಸ್ಟ್ ಅರ್ಜಿ ಸಲ್ಲಿಸ್ಬಿಟ್ಟು ಪಾವತಿ ಮಾಡೋದು, ಶುಲ್ಕ ಪಾವತಿ ಮಾಡೋದು. ಇದನ್ನೆಲ್ಲ ಅನ್ಕೊಂಡ ಎಷ್ಟೋ ಜನರಿಗೆ ಸಂಕಷ್ಟ ಆಗಿತ್ತು, ಪ್ರಾಬ್ಲಮ್ ಕೂಡ ಫೇಸ್ ಮಾಡಿದ್ರು. ಇದನ್ನೆಲ್ಲ ಸರಿ ಮಾಡಿಕೊಂಡು ಇವಾಗ ಪಾಪ KPTCL ಅವರು ಕೂಡ ನಮ್ಮ ಜನರ ಏನು ವಿದ್ಯಾರ್ಥಿಗಳು ಅಥವಾ ಏನು ಅಭ್ಯರ್ಥಿಗಳ ಒಂದು ಆಸೆನ ಪೂರೈಗೊಳಿಸ್ಯಾರೆ. ಎಷ್ಟೋ ಜನ ಪಾಪ ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ನನಗೆ ಎಕ್ಸಾಮ್ ಕಟ್ಟಕ್ಕಾಗ್ತಾ ಇಲ್ಲ, ಈ ಸಿಗ್ನೇಚರ್ ನಂದು ಆಗ್ತಿಲ್ಲ, ಅಲ್ಲಿ ನನಗೆ ಸಂಜೆ ಬಾರಪ್ಪ, ನಾಳೆ ಬಾರಪ್ಪ ಅಂತ ಸೈಬರ್ ಸೆಂಟ್ರಿಗೆ ಹೋದ್ರೆ ಹೇಳ್ತಾರೆ, ಅಥವಾ ಏನೋ ಸರ್ವರ್ ಡೌನ್ ಆಗಿಬಿಟ್ಟಿದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸಂಪೂರ್ಣ ಮಾಹಿತಿಲಿದೆ. ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕ್ತೀನಿ, ನೀವು ಅಲ್ಲಿ ಹೋಗಿ ವೆಬ್ಸೈಟಿನ ಲಿಂಕ್ ಹಾಕ್ತೀನಿ. KPTCLದು ಅಫಿಷಿಯಲ್ ವೆಬ್ಸೈಟು. ಯಾರ್ಯಾರು ಹೇಳೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ. ಸಂಪೂರ್ಣ ಕರೆಕ್ಟಾಗಿರೋ ಮಾಹಿತಿ ಕೊಡಲೇ ಬಂದಿರೋದು ನಾನು. ಲಿಂಕ್ ಹಾಕ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟ್ಗೆ ಹೋಗುತ್ತೆ. ವೆಬ್ಸೈಟ್ಗೆ ಹೋದ ತಕ್ಷಣ ಫಸ್ಟ್ನೇದು ಸೆಕೆಂಡ್ ಅಂತ ನೋಟಿಫಿಕೇಶನು ಇದ್ರ ಬಗ್ಗೆನೇ ಇರುತ್ತೆ. ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಬಗ್ಗೆ ಇರುತ್ತೆ. ಅದರಲ್ಲಿ ಮೆನ್ಷನ್ ಆಗುತ್ತೆ ನೋಡಿ, ಎಕ್ಸ್ಟೆನ್ಷನ್ ಆಫ್ ಟೈಮ್ ಫಾರ್ ಈ ಸೈನ್ ಪ್ರೋಸೆಸ್ ಅಂತ ಇರುತ್ತೆ, ಈ ಸಿಗ್ನೇಚರ್ ಪ್ರೋಸೆಸ್ ಅಂತ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿನ ಪಡೀರಿ. ಸಂಕ್ಷಿಪ್ತವಾಗಂತೂ ನಾನು ಮಾಹಿತಿ ಕೊಟ್ಟಿನಿ. ಆದಷ್ಟು ಬೇಗ ನೀವು ಅಪ್ಲೈ ಮಾಡಿಲ್ಲ ಅಂದರೆ, ಚಲನ್ ಫಿಲ್ ಆಗಲಿಲ್ಲ, ನೆಕ್ಸ್ಟ್ ಪ್ರೋಸೆಸ್ಸೇ ಮುಂದುವರಲಿಲ್ಲ, ಅಥವಾ ಏನಾದರೂ ನಿಮಗೆ ಸಿಗ್ನೇಚರ್ ಪ್ರಾಬ್ಲಮ್ ಆಯಿತು ಅಂದರೆ ಕೂಡ ಹೋಗ್ಬಿಟ್ಟು ದಯಮಾಡಿ ಫಿಲಪ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು KPTCLದು ಕೂಡ ಹೊಸ ಮಾಹಿತಿಗಳನ್ನ ಕೊಡಲಿರುತ್ತೆ. ಅದ್ಯಾವುದು ಮಿಸ್ ಮಾಡ್ಕೊಬಾರ್ದು. ನಾಗಲೇ 100 ವಿಡಿಯೋಗಳ ಕೂಡ ಹಾಕಿದ್ದೀನಿ. ಈ ಜಾಬ್ ಮಿಸ್ ಆದರೂ ಕೂಡ ಇನ್ನು ಸರ್ಕಾರೇತರ ಜಾಬ್ಗಳು, ರೈಲ್ವೆ ಜಾಬ್ಗಳು, ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿ ನನ್ನ ಅಕೌಂಟಲ್ಲಿರುತ್ತೆ. ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ನಾನು ಹೊಸ ವಿಡಿಯೋ ಇಟ್ಕೊಂಡು ನೆಕ್ಸ್ಟ್ ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ.